ಲೇಡೀಸ್ ಅಂಡ್ ಜೆಂಟಲ್ಮನ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಂಟಾಗಿರುವಂತಹ ಕಾಂಗ್ರೆಸ್ ಬಿಕ್ಕಟ್ಟು ಸದ್ಯಕ್ಕೆ ಶಮನವಾಗುವ ಲಕ್ಷಣಗಳು ತೋರ್ತಾ ಇಲ್ಲ. ಮುನಿಸಿಕೊಂಡಿರುವಂತಹ ಅಲ್ಪಸಂಖ್ಯಾತ ಮತದಾರರು ಮತ್ತು ನಾಯಕರು ಮನಸ್ಪೂರ್ವಕವಾಗಿ ಕೈ ಹಿಡಿಯೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇದರ ಲಾಭ ಪಡಿತಾ ಇರುವಂತಹ ಬಿಜೆಪಿ ಕಾಂಗ್ರೆಸ್ ಮತ ಪೆಟ್ಟಿಗೆಗೆ ಕೈ ಹಾಕಿ ಕೆಲಸವನ್ನ ಸಲೀಸ್ ಮಾಡ್ಕೊಳ್ತಾ ಇದೆ. ಜಮೀರ್ ಅನುಪಸ್ಥಿತಿ ಭಾರಿ ಅನಾನುಕೂಲವನ್ನ ದಾವಣಗೆರೆಯಲ್ಲಿ ಉಂಟು ಮಾಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಮುಸ್ಜಿತಾ. ದಾವಣಗೆರೆ ಬೈ ಎಲೆಕ್ಷನ್ ದಿನಾಂಕ ಪ್ರಕಟ ಆಗ್ತಾ ಇದ್ದಂತೆ ಶುರುವಾದಂತಹ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟು ಈ ಹೊತ್ತಿಗೆ ಮುಗಿದಂತೆ ಕಾಣಿಸ್ತಾ ಇಲ್ಲ. ಸಾದಿಕ್ ಪೈಲ್ವಾನ್ ಬಂಡಾಯ ಶಮನ ಕೇವಲ ನಾಮಕಾವಸ್ಥೆ ಅನ್ನುವಂತಹ ಪರಿಸ್ಥಿತಿ ದಾವಣಗೆರೆಯಲ್ಲಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬಹುತೇಕ ಅಲ್ಪಸಂಖ್ಯಾತ ಸ್ಪರ್ಧಾಳುಗಳು ತಮ್ಮ ನಾಮಪತ್ರವನ್ನ ವಾಪಸ್ ಪಡೆಯದೆ ಇನ್ನೂ ಕಣದಲ್ಲಿರೋದು ಕಾಂಗ್ರೆಸ್ನ ನಿದ್ದೆಗೆಡಿಸಿದೆ. ಜೊತೆಗೆ ಅಲ್ಪಸಂಖ್ಯಾತ ಮತದಾರರು ಕೂಡ ಶಾಮನೂರು ಫ್ಯಾಮಿಲಿಯ ಕುಟುಂಬ ರಾಜಕಾರಣದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ತಮ್ಮನ್ನ ಕೇವಲ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡಿರುವಂತಹ ಕುರಿತು ಕ್ಷೇತ್ರದಾದ್ಯಂತ ಭಾರಿ ಸಿಟ್ಟನ್ನ ವ್ಯಕ್ತಪಡಿಸುವಂತಾಗಿದೆ. ಇದೆಲ್ಲದರ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ಗೆ ಎಸ್ ಮಲ್ಲಿಕಾರ್ಜುನ್ ಏಕವಚನದಲ್ಲಿ ಮಾತನಾಡಿರೋದು ಮತ್ತೆ ಅವಮಾನಿಸಿರೋದು ಕೂಡ ಅಲ್ಪಸಂಖ್ಯಾತರನ್ನ ಕೆರಳುವಂತೆ ಮಾಡಿದೆ. ಅದಲ್ಲದೆ ನಾಮಪತ್ರ ವಾಪಸ್ ಪಡೆಯುವಲ್ಲಿ ಚುನಾವಣಾ ಪ್ರಚಾರದಲ್ಲಿ ಯಾವುದರಲ್ಲೂ ಜಮೀರ್ ಭಾಗವಹಿಸದೇ ಇರೋದು ಅಲ್ಪಸಂಖ್ಯಾತರನ್ನ ಉತ್ತೇಜಿಸಿದಂತಾಗಿದೆ. ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹಲವಾರು ಬಾರಿ ಜಮೀರ್ಗೆ ಆದೇಶಿಸಿದ್ರು. ಜಮೀರ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೇರಳದ ಚುನಾವಣೆ ಪ್ರಚಾರದಲ್ಲಿ ನಿರತರಾಗಿ ಬಿಟ್ಟಿದ್ದಾರೆ. ದಾವಣಗೆರೆಯ ಅಲ್ಪಸಂಖ್ಯಾತ ಮತದಾರರನ್ನ ಮನವೊಲಿಸುವಂತಹ ಕಾರ್ಯ ಯಾರೂ ಮಾಡ್ತಾ ಇಲ್ಲ. ಸ್ವತಃ ಜಮೀರ್ ಕೂಡ ನನಗೆ ದಾವಣಗೆರೆಗೆ ಕ್ಷೇತ್ರದ ಪ್ರಚಾರಕ್ಕೆ ಒತ್ತಾಯ ಮಾಡಬೇಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳ್ಬಿಟ್ಟಿದ್ದಾರಂತೆ. ಹಾಗಾಗಿ ಸದ್ಯಕ್ಕೆ ದಾವಣಗೆರೆಯಲ್ಲಿ ಕೈ ಕಗ್ಗಂಟು ಬಗೆಹರಿತಾ ಇಲ್ಲ. ಪರಿಸ್ಥಿತಿಯ ಲಾಭ ಪಡೆದಿರುವಂತಹ ಬಿಜೆಪಿ ಸ್ಥಳೀಯ ನಾಯಕರು ಅಲ್ಪಸಂಖ್ಯಾತ ಮತದಾರರೇ ಹೆಚ್ಚಾಗಿರುವಂತಹ ಪ್ರದೇಶಗಳಲ್ಲಿ ಭಾರೀ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಮೇಲೆ ಅಸಮಾಧಾನಗೊಂಡಿರುವಂತಹ ಸ್ಥಳೀಯ ನಾಯಕರನ್ನ ಮತ್ತೆ ಮತದಾರರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಭಾರಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಒಂದಷ್ಟು ಸಫಲವೂ ಆಗಿದ್ದಾರೆ. ಅತ್ತ ಕೇರಳ ಚುನಾವಣಾ ಪ್ರಚಾರದಲ್ಲೇ ಮುಂದುವರಿಯುವಂತೆ ಕೆಸಿ ವೇಣುಗೋಪಾಲ್ ಜಮೀರ್ಗೆ ಹೇಳ್ತಾ ಇರೋದು, ಜಮೀರ್ ಬಾರದಿದ್ರೂ ಪರವಾಗಿಲ್ಲ ಅಂತ ಮಲ್ಲಿಕಾರ್ಜುನ್ ಹೇಳಿರೋದು ಪರಿಸ್ಥಿತಿಯನ್ನ ಇನ್ನಷ್ಟು ವಿಕೋಪಕ್ಕೆ ತೆಗೆದುಕೊಂಡು ಹೋಗಿದೆ. ಮತದಾನದ ದಿನ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಒಡಕು ಕಡಿಮೆ ಆಗ್ತಾ ಇಲ್ಲ. ದಾವಣಗೆರೆಯ ಬದಲಾಗಿ ಬಾಗಲಕೋಟೆ ಚುನಾವಣಾ ಪ್ರಚಾರಕ್ಕೆ ಹೋಗೋದಾಗಿ ಜಮೀರ್ ಸಿಎಂ ಸಿದ್ದರಾಮಯ್ಯ ಬಳಿ ಹೇಳ್ಕೊಂಡಿದ್ದಾರಂತೆ ಕೂಡ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸದ್ಯಕ್ಕೆ ಸಂಕಟದ ಪರಿಸ್ಥಿತಿ ಎದುರಾಗಿದೆ. ಕೇವಲ ಹಿಂದೂ ಮತದಾರರನ್ನೇ ನಂಬಿಕೊಂಡಿರುವಂತಹ ಎಸ್ ಮಲ್ಲಿಕಾರ್ಜುನ್ ಬಿಜೆಪಿಯನ್ನ ಎದುರಿಸಬೇಕಾಗಿದೆ. ಸದ್ಯಕ್ಕೆ ಜಮೀರ್ ಕೇರಳದಲ್ಲಿ ಇರೋದ್ರಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಗೆ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.